ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಅಸ್ತಮಾ ಇರುವವರು ಯಾವುದನ್ನು ಕುಡಿಯುವುದು ಒಳ್ಳೆಯದು? ಆಪ್ಷನ್ ಸಿ ಗ್ರೀನ್ ಟೀ, ಬಿ ಕಷಾಯ, ಸಿ ಬ್ಲ್ಯಾಕ್ ಕಾಫಿ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲ್ಯಾಕ್ ಕಾಫಿ. ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಲಕ್ಷಣಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಪ್ರಮುಖ ಕಾರಣ ಶ್ವಾಸಕೋಶದಲ್ಲಿ ಕಂಡುಬರುವ ಉಸಿರಾಟ ನಾಳಗಳ ಒಳಭಾಗ ತನ್ನಿಂದ ತಾನೇ ಊದಿಕೊಳ್ಳುತ್ತದೆ. ಹೀಗಾಗಿ ಅಸ್ತಮಾ ಸಮಸ್ಯೆ ಇರುವವರು ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಈ ಸಮಸ್ಯೆಯಿಂದ ಸ್ವಲ್ಪ ಸಮಯದವರೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಎರಡನೇ ಪ್ರಶ್ನೆ. ಗಾಂಧೀಜಿ ಅವರ ಸಮಾಧಿ ಎಲ್ಲಿದೆ? ಆಪ್ಷನ್ ಸಿ ದೆಹಲಿ, ಬಿ ಮುಂಬೈ, ಸಿ ಹೈದರಾಬಾದ್, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಗಾಂಧೀಜಿಯವರ ಸಮಾಧಿ ದೆಹಲಿಯಲ್ಲಿದೆ. ಮೂರನೇ ಪ್ರಶ್ನೆ. ಯಾವುದನ್ನು ಸೇವಿಸುವುದರಿಂದ ಕಣ್ಣಿನ ಪೊರೆಯಂತಹ ಸಮಸ್ಯೆಗಳಿಂದ ದೂರವಿಡುತ್ತದೆ? ಆಪ್ಷನ್ ಸಿ ವಾಲ್ನಟ್ಸ್, ಬಿ ಕೇಸರಿ, ಸಿ ಶತಾವರಿ, ಡಿ ಗಸಗಸೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿ. ಕೇಸರಿಯಲ್ಲಿರುವ ಕ್ಯಾರೋಟಿನ್ಯಾಟ್ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ಕಣ್ಣುಗಳಿಗೆ ಅಗತ್ಯವಿರುವ ವಿಟಮಿನ್ ಎ ಇದರಲ್ಲಿದ್ದು ಕೇಸರಿ ಕಣ್ಣಿನ ಪೊರೆಯನ್ನು ತಡೆಯುತ್ತದೆ ಮತ್ತು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ. ಭಾರತವನ್ನು ಹೊರತುಪಡಿಸಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ? ಆಪ್ಷನ್ ಸಿ ನೇಪಾಳ, ಬಿ ಬಾಂಗ್ಲಾದೇಶ, ಸಿ ಚೀನಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಭಾರತವನ್ನು ಹೊರತುಪಡಿಸಿ ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ. ಐದನೇ ಪ್ರಶ್ನೆ. ಸೂರ್ಯನು ಬಾಹ್ಯಾಕಾಶದಲ್ಲಿ ಹೇಗೆ ಕಾಣಿಸುತ್ತಾನೆ? ಆಪ್ಷನ್ ಸಿ ಕೆಂಪು, ಬಿ ಕಪ್ಪು, ಸಿ ನೀಲಿ, ಡಿ ಬಿಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ. ಸೂರ್ಯನು ಬಾಹ್ಯಾಕಾಶದಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಾನೆ. ಆರನೇ ಪ್ರಶ್ನೆ. ವಿಶ್ವದಾದ್ಯಂತ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಸಿ 3ನೇ ಸ್ಥಾನ, ಬಿ 6ನೇ ಸ್ಥಾನ, ಸಿ 9ನೇ ಸ್ಥಾನ, ಡಿ 11ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ 11ನೇ ಸ್ಥಾನ. ನಮ್ಮ ಭಾರತವು ಸುಮಾರು 60% ನಷ್ಟು ಕೃಷಿ ಭೂಮಿಯನ್ನು ಹೊಂದಿರುವ ಈ ಪಟ್ಟಿಯಲ್ಲಿ ಭಾರತ 11ನೇ ಸ್ಥಾನದಲ್ಲಿದೆ. ಭಾರತದ ಬಿಹಾರ್, ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ ರಾಜ್ಯಗಳು ಕೃಷಿಯಲ್ಲಿ ಹೊಸ ವಿಧಾನಗಳು ಮತ್ತು ಪ್ರಯೋಗಗಳೊಂದಿಗೆ ಕೃಷಿ ಮಾಡಲಾಗುತ್ತಿದೆ. ಏಳನೇ ಪ್ರಶ್ನೆ. ಮಹಾಭಾರತದಲ್ಲಿ ಪಾಂಚಾಲಿ ಎಂದರೆ ಯಾರು? ಆಪ್ಷನ್ ಸಿ ಕುಂತಿ, ಬಿ ದ್ರೌಪದಿ, ಸಿ ಭಾನುಮತಿ, ಡಿ ಯಶೋಧ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ. ಮಹಾಭಾರತದಲ್ಲಿ ಪಾಂಚಾಲಿ ಎಂದರೆ ದ್ರೌಪದಿ. ಎಂಟನೇ ಪ್ರಶ್ನೆ. ಮನುಷ್ಯನನ್ನು ಕಚ್ಚಿ ಸಾಯುವ ಜೀವಿ ಯಾವುದು? ಆಪ್ಷನ್ ಸಿ ಇರುವೆ, ಬಿ ಹಲ್ಲಿ, ಸಿ ಕಪ್ಪೆ, ಡಿ ಜೇನುನೊಣ.
ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುನೊಣ. ಮನುಷ್ಯನನ್ನು ಕಚ್ಚಿ ಸಾಯುವ ಜೀವಿ ಜೇನುನೊಣ. 9ನೇ ಪ್ರಶ್ನೆ. ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆಯು ಯಾವ ರೋಗದ ಲಕ್ಷಣವಾಗಿದೆ? ಆಪ್ಷನ್ ಸಿ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಸೋಂಕು, ಡಿ ಕಿಡ್ನಿ ವೈಫಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಕು. ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆಯು ಮೂತ್ರದ ಸೋಂಕಿನ ಲಕ್ಷಣವಾಗಿದೆ. 10ನೇ ಪ್ರಶ್ನೆ. ಯಾವ ದೇಶವು ಅತಿ ಹೆಚ್ಚು ಶಾಲೆಗಳನ್ನು ಹೊಂದಿದೆ? ಆಪ್ಷನ್ ಸಿ ಚೀನಾ, ಬಿ ಇಂಡಿಯಾ, ಸಿ ಜಪಾನ್, ಡಿ ಅಫಘಾನಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ಇಂಡಿಯಾ ದೇಶವು ಅತಿ ಹೆಚ್ಚು ಶಾಲೆಗಳನ್ನು ಹೊಂದಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಲೈಫ್ಗೊಂದು ಲವ್ ಸ್ಟೋರಿ. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಒಗಟು. ಒಂದೇ ಗುಂಡಿಯಲ್ಲಿ ಒಂದೇ ಏತ. ಒಗಟಿಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.